ನಮಸ್ಕಾರ ಗೆಳೆಯರೆ. ದಾವಣಗೆರೆ ಅಂದರೆ ಅದು ಬೆಣ್ಣೆ ದೋಸೆಗೆ ಅಷ್ಟೇ ಫೇಮಸ್ ಅಲ್ಲ. ಕರ್ನಾಟಕದ ರಾಜಕೀಯ ಇತಿಹಾಸದಲ್ಲೂ ಇದು ಅತ್ಯಂತ ನಿರ್ಣಾಯಕ ಜಿಲ್ಲೆ. ಸದ್ಯ ಇಡೀ ರಾಜ್ಯದ ಕಣ್ಣು ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಮೇಲಿದೆ. ಕಾಂಗ್ರೆಸ್ನ ಭದ್ರಕೋಟೆ ಎನಿಸಿಕೊಂಡಿರುವ ಈ ಕ್ಷೇತ್ರದಲ್ಲಿ ಈಗ ಒಳ ಜಗಳದ ಕಿಡಿ ಹೊತ್ತಿಕೊಂಡಿದೆ. ಒಂದೆಡೆ ಶಾಮನೂರು ಕುಟುಂಬದ ಮೊಮ್ಮಗ ಶಾಮನೂರು ಸಮರ್ಥ ಅವರು ಅಖಾಡಕ್ಕಿಳಿದಿದ್ದಾರೆ. ಇನ್ನೊಂದೆಡೆಗೆ ಟಿಕೆಟ್ ಸಿಗದ ಅಸಮಾಧಾನದಲ್ಲಿ ಅಲ್ಪಸಂಖ್ಯಾತ ನಾಯಕರು ಮತ್ತು ಕಾರ್ಯಕರ್ತರು ಬಂಡಾಯವೆದ್ದಿದ್ದಾರೆ. ಅಸಲಿಗೆ ದಾವಣಗೆರೆಯಲ್ಲಿ ನಡೆಯುತ್ತಿರುವುದು ಅಭಿವೃದ್ಧಿಯ ಯುದ್ಧವೋ ಅಥವಾ ಸ್ವಾಭಿಮಾನದ ಹೋರಾಟವೋ? ಇವತ್ತಿನ ಈ ವಿಶೇಷ ವಿಶ್ಲೇಷಣೆಯಲ್ಲಿ ನಾವು ದಾವಣಗೆರೆಯ ಈ ರಾಜಕೀಯ ಹಗ್ಗಜಗ್ಗಾಟದ ಕಂಪ್ಲೀಟ್ ಇನ್ಸೈಡ್ ಸ್ಟೋರಿಯನ್ನು ನಿಮ್ಮ ಮುಂದೆ ಇಡಲಿದ್ದೇವೆ. ದಾವಣಗೆರೆ ದಕ್ಷಿಣ ಅಂದರೆ ಅದು ಶಾಮನೂರು ಶಿವಶಂಕರಪ್ಪನವರ ಸಾಮ್ರಾಜ್ಯ ಎಂಬ ಮಾತಿದೆ. 6 ಬಾರಿ ಇಲ್ಲಿ ಶಾಮನೂರು ಶಿವಶಂಕರಪ್ಪನವರು ಗೆದ್ದಿದ್ದಾರೆ. ಈಗ ಅವರ ಮೊಮ್ಮಗ ಶಾಮನೂರು ಸಮರ್ಥ ಕಾಂಗ್ರೆಸ್ ಅಭ್ಯರ್ಥಿ. ಸಂಸದೆ ಪ್ರಭಾ ಮಲ್ಲಿಕಾರ್ಜುನ್ ಅವರು ಹೇಳುವಂತೆ ಈ ಕ್ಷೇತ್ರ ಕಾಂಗ್ರೆಸ್ನ ಭದ್ರಕೋಟೆ ಮತ್ತು ಇಲ್ಲಿನ ಜನರಿಗೆ ಶಾಮನೂರು ಕುಟುಂಬದ ಮೇಲೆ ಅಪಾರ ವಿಶ್ವಾಸವಿದೆ. ಆದರೆ ಇಲ್ಲಿ ಕೇಳಿ ಬರುತ್ತಿರುವ ಪ್ರಮುಖ ಆರೋಪ ಅಂದರೆ ಕುಟುಂಬ ರಾಜಕಾರಣ. ಇದಕ್ಕೆ ಪ್ರಭಾ ಮಲ್ಲಿಕಾರ್ಜುನ್ ಅವರು ನೀಡುವ ಉತ್ತರ ಬಹಳ ಸ್ಪಷ್ಟವಾಗಿದೆ. ಅವರು ಕೇಳುವ ಪ್ರಕಾರ ಯಾವ ಪಕ್ಷದಲ್ಲಿ ಕುಟುಂಬದ ಸದಸ್ಯರು ರಾಜಕಾರಣದಲ್ಲಿ ಇಲ್ಲ ಅಂತ. ಕೇವಲ ಕುಟುಂಬದ ಸದಸ್ಯ ಎಂಬ ಕಾರಣಕ್ಕೆ ಟಿಕೆಟ್ ನೀಡಿಲ್ಲ, ಬದಲಾಗಿ ಸರ್ವೆ ನಡೆಸಿ ಗೆಲ್ಲುವ ಕುದುರೆಗೆ ಕಾಂಗ್ರೆಸ್ ಹೈಕಮಾಂಡ್ ಮನ್ನಣೆ ನೀಡಿದೆ ಎಂಬುದು ಅವರ ವಾದ. ಅಪ್ಪಾಜಿಯ ಅಭಿವೃದ್ಧಿ ಕೆಲಸಗಳು ಮತ್ತು ಸಮರ್ಥ ಅವರ ಯುವ ಉತ್ಸಾಹ ಈ ಬಾರಿ ಗೆಲುವಿಗೆ ಶ್ರೀರಕ್ಷೆಯಾಗಲಿದೆ ಎಂಬ ಭರವಸೆ ಅವರಲ್ಲಿದೆ. ಅಲ್ಪಸಂಖ್ಯಾತರ ಅಸಮಾಧಾನ ಮತ್ತು ಸಲೀಂ ಅಹಮದ್ ಅವರ ಸ್ಪಷ್ಟನೆ. ಆದರೆ ಚಿತ್ರಣ ಅಂದುಕೊಂಡಷ್ಟು ಸುಲಭವಾಗಿಲ್ಲ. ದಾವಣಗೆರೆ ದಕ್ಷಿಣದಲ್ಲಿ ಅಲ್ಪಸಂಖ್ಯಾತರ ಮತಗಳು ನಿರ್ಣಾಯಕವಾಗಿವೆ. ಮುಸ್ಲಿಂ ಮುಖಂಡರು ಈ ಬಾರಿ ತಮ್ಮ ಸಮುದಾಯಕ್ಕೆ ಟಿಕೆಟ್ ನೀಡಬೇಕೆಂದು ಒತ್ತಾಯಿಸಿದ್ದರು. ಜಮೀರ್ ಅಹಮದ್ ಖಾನ್, ಸಲೀಂ ಅಹಮದ್, ರಿಜ್ವಾನ್ ಅರ್ಷದ್ ಸೇರಿದಂತೆ ಅನೇಕ ನಾಯಕರು ಅಲ್ಪಸಂಖ್ಯಾತರಿಗೆ ಅವಕಾಶ ನೀಡುವಂತೆ ಹೈಕಮಾಂಡ್ ಮುಂದೆ ಬೇಡಿಕೆ ಇಟ್ಟಿದ್ದರು. ಕಾಂಗ್ರೆಸ್ ಹೈಕಮಾಂಡ್ ಮಲ್ಲಿಕಾರ್ಜುನ್ ಖರ್ಗೆ, ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಅವರು ಈ ಮುಖಂಡರ ಜತೆಗೆ 2 ಗಂಟೆಗಳ ಕಾಲ ಸುದೀರ್ಘ ಚರ್ಚೆ ನಡೆಸಿದ್ದರು. ಹೈಕಮಾಂಡ್ ನೀಡಿದ ಕಾರಣವೆಂದರೆ ಬಾಗಲಕೋಟೆಯಲ್ಲಿ ನೀಡಿದಂತೆ ದಾವಣಗೆರೆಯಲ್ಲಿಯೂ ಶಾಸಕರು ನಿಧನರಾದಾಗ ಅವರ ಕುಟುಂಬಕ್ಕೆ ಟಿಕೆಟ್ ನೀಡುವುದು ಪಕ್ಷದ ಸಂಪ್ರದಾಯ. ಶಾಮನೂರು ಶಿವಶಂಕರಪ್ಪನವರ ಅವಧಿ ಇನ್ನೂ 2 ವರ್ಷ ಬಾಕಿ ಇದ್ದ ಕಾರಣ ಅದನ್ನು ಅವರ ಕುಟುಂಬಕ್ಕೆ ನೀಡಲು ತೀರ್ಮಾನಿಸಲಾಯಿತು. ಮುಂದಿನ ಜನರಲ್ ಎಲೆಕ್ಷನ್ನಲ್ಲಿ ಅಲ್ಪಸಂಖ್ಯಾತರಿಗೆ ಟಿಕೆಟ್ ನೀಡುವ ಬಗ್ಗೆ ಪರಿಗಣಿಸುವುದಾಗಿ ಭರವಸೆ ನೀಡಿ ಮುಖಂಡರನ್ನು ಒಪ್ಪಿಸಲಾಯಿತು. ಸಾದಿಕ್ ಪೈಲ್ವಾನ್ ಬಂಡಾಯ ಮತ್ತು ಷಡ್ಯಂತ್ರದ ವಾಸನೆ. ಪಕ್ಷದ ತೀರ್ಮಾನದ ಹೊರತಾಗಿಯೂ ಸಾದಿಕ್ ಪೈಲ್ವಾನ್ ಸ್ವತಂತ್ರ ಅಭ್ಯರ್ಥಿಯಾಗಿ ನಾಮಪತ್ರ ಸಲ್ಲಿಸಿದ್ದು ದೊಡ್ಡ ಬಿರುಗಾಳಿ ಎಬ್ಬಿಸಿತು. ಈ ಸಂದರ್ಭದಲ್ಲಿ ನಡೆದ ನಾಟಕೀಯ ಬೆಳವಣಿಗೆಗಳು ಅನೇಕ ಅನುಮಾನಗಳಿಗೆ ಕಾರಣವಾಗಿವೆ. ಸಲೀಂ ಅಹಮದ್ ಅವರು ಹೇಳುವಂತೆ ಸಾದಿಕ್ ಪೈಲ್ವಾನ್ ನಾಮಪತ್ರ ವಾಪಸ್ ಪಡೆಯಲು ಹೈಕಮಾಂಡ್ ಸೂಚಿಸಿದಾಗ ಜಮೀರ್ ಅಹಮದ್ ಖಾನ್ ಅವರ ಫೋನ್ ಸ್ವಿಚ್ ಆಫ್ ಆಗಿತ್ತು. ನಜೀರ್ ಅಹಮದ್ ಅವರು ಕೆಲಸದ ನೆಪ ಹೇಳಿ ಬರಲಿಲ್ಲ. ಇದು ಕೇವಲ ಕಾಕತಾಳೀಯವೇ ಅಥವಾ ಇದರ ಹಿಂದೆ ಏನಾದರೂ ಪ್ಲಾನ್ ಇತ್ತಾ? ಸಲೀಂ ಅಹಮದ್ ಅವರು ನೇರವಾಗಿಯೇ ಷಡ್ಯಂತ್ರದ ಪದ ಬಳಸಿದ್ದಾರೆ. ಕೆಲವರು ದಾರಿ ತಪ್ಪಿಸಿ ಸಾದಿಕ್ ಪೈಲ್ವಾನ್ ಕೈಯಲ್ಲಿ ನಾಮಪತ್ರ ಸಲ್ಲಿಸುವಂತೆ ಮಾಡಿದ್ದಾರೆ ಎಂಬುದು ಅವರ ಗಂಭೀರ ಆರೋಪ. ಅಂತಿಮವಾಗಿ ಸಾದಿಕ್ ಪೈಲ್ವಾನ್ ನಾಮಪತ್ರ ವಾಪಸ್ ಪಡೆದರಾದರೂ ಈ ಇಡೀ ಪ್ರಹಸನ ಕಾಂಗ್ರೆಸ್ನ ಒಳಜಗಳವನ್ನು ಬೀದಿಗೆ ತಂದಿದೆ. ಜಮೀರ್ ಅಹಮದ್ ಖಾನ್ ಅವರ ಸಿಟ್ಟು ಮತ್ತು ಸ್ವಾಭಿಮಾನ. ಇತ ಸಚಿವ ಜಮೀರ್ ಅಹಮದ್ ಖಾನ್ ಸಂಪೂರ್ಣವಾಗಿ ಅಸಮಾಧಾನಗೊಂಡಿದ್ದಾರೆ. ಸಚಿವ ಎಸ್ ಮಲ್ಲಿಕಾರ್ಜುನ್ ಅವರು ನೀಡಿದ ಒಂದು ಹೇಳಿಕೆ ಜಮೀರ್ ಅವರ ಸಿಟ್ಟನ್ನು ಹೆಚ್ಚಿಸಿದೆ. ಜಮೀರ್ ಬರಲಿ ಬರದೇ ಇರಲಿ ನಮಗೆ ಆರಾಮವಾಗಿದೆ ಎಂಬ ಅರ್ಥದಲ್ಲಿ ಮಲ್ಲಿಕಾರ್ಜುನ್ ಮಾತನಾಡಿದ್ದು ಜಮೀರ್ ಅವರಿಗೆ ನೋವುಂಟು ಮಾಡಿದೆ. ತಮ್ಮ ಸ್ವಾಭಿಮಾನಕ್ಕೆ ಧಕ್ಕೆ ಬಂದಿದೆ ಎಂದು ಜಮೀರ್ ಅವರು ಮುಖ್ಯಮಂತ್ರಿಗಳಿಗೆ ದೂರು ನೀಡಿದ್ದಾರೆ ಎನ್ನಲಾಗುತ್ತಿದೆ. ಅವರು ಬಾಗಲಕೋಟೆ ಪ್ರಚಾರಕ್ಕೆ ಹೋಗುತ್ತೇನೆ, ಆದರೆ ದಾವಣಗೆರೆಗೆ ಬರುವುದಿಲ್ಲ ಎಂಬ ಹಠಕ್ಕೆ ಬಿದ್ದಿದ್ದಾರೆ. ಸದ್ಯಕ್ಕೆ ದಾವಣಗೆರೆಯಲ್ಲಿ ಶಾಂತಿಯ ವಾತಾವರಣ ಕಂಡುಬರುತ್ತಿದ್ದರೂ ಅಡಿಭಾಗದಲ್ಲಿ ಅಸಮಾಧಾನದ ಲಾವ ಕುದಿಯುತ್ತಿದೆ. ಸಲೀಂ ಅಹಮದ್ ಅವರು ಏಪ್ರಿಲ್ 10ರಂದು ದೊಡ್ಡ ಫಿಲ್ಮ್ ತೋರಿಸುವುದಾಗಿ ಮತ್ತು ಅಸಲಿ ಷಡ್ಯಂತ್ರಕಾರರು ಯಾರು ಎಂಬುದನ್ನು ಬಯಲು ಮಾಡುವುದಾಗಿ ಹೇಳಿದ್ದಾರೆ. ಇದು ಯಾರ ಕಡೆಗೆ ಬೆರಳು ತೋರುತ್ತಿದೆ? ಸಿದ್ದರಾಮಯ್ಯ ವರ್ಸಸ್ ಡಿಕೆಶಿ ಬಣಗಳ ನಡುವಿನ ಕಿತ್ತಾಟವೇ ಇದು ಅಥವಾ ಸ್ಥಳೀಯ ರಾಜಕೀಯದ ಮೇಲಾಟವೇ? ದಾವಣಗೆರೆ ದಕ್ಷಿಣದ ಮತದಾರ ಯಾರ ಕೈ ಹಿಡಿಯುತ್ತಾನೆ? ಕಾಂಗ್ರೆಸ್ ತನ್ನ ಭದ್ರಕೋಟೆಯನ್ನು ಉಳಿಸಿಕೊಳ್ಳುತ್ತಾ ಅಥವಾ ಈ ಒಳಜಗಳ ಬಿಜೆಪಿಗೆ ವರದಾನವಾಗುತ್ತಾ? ಕಾದು ನೋಡಬೇಕು. ನಿಮ್ಮ ಪ್ರಕಾರ ದಾವಣಗೆರೆಯಲ್ಲಿ ಯಾರ ಗೆಲುವು ಫಿಕ್ಸ್? ಕಮೆಂಟ್ ಮಾಡಿ ತಿಳಿಸಿ. ಇಂತಹ ಮತ್ತಷ್ಟು ರಾಜಕೀಯ ವಿಶ್ಲೇಷಣೆಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.